ಬಿಜೆಪಿ ಒಳಗಿನ ಬೀದಿ ರಂಪದ ಬಗ್ಗೆ ಮಾತನಾಡ್ತಾ ಇದ್ವಿ. ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದರು. ಇಟ್ನಾಳ್ ಸರ್, ಈಗ ವಿಜಯೇಂದ್ರ ಅವರನ್ನ ಹೊರತುಪಡಿಸಿದ್ರೆ ಬೇರೆ ಆಯ್ಕೆ ಏನು ಅಂತೇಳಿ, ಈಗ ಬಿಜೆಪಿ ಪಕ್ಷಕ್ಕೆ ಬೇಕಿರೋದು ಕೇವಲ ಖಾಲಿ ಇರುವ ಅಧ್ಯಕ್ಷ ಚೇರ್ಮನ್, ಇನ್ಫ್ಯಾಕ್ಟ್ ಖಾಲಿ ಇಲ್ಲ, ಖಾಲಿ ಆಗಬಲ್ಲ ಚೇರ್ಮನ್ ಕೂರೋ ಒಬ್ಬ ನಾಯಕ ಮಾತ್ರ ಅಲ್ಲ, ಪಕ್ಷವನ್ನ ಸಂಘಟನೆ ಮಾಡಿ ಎಲ್ಲ ನಾಯಕರನ್ನ ಒಗ್ಗೂಡಿಸ್ಕೊಂಡು ಮುಂದಿನ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗಬಲ್ಲ ಒಂದು ಫೇಸ್ ಬೇಕು. ಯಾರಿದ್ದಾರೆ ಆಯ್ಕೆ ಅಂತ? ಈಗ ಒಂದು ಕ್ರಮ ಏನ್ ಇವರು ಮಾತಾಡ್ತಿದ್ದಾರೆ ಅಂದ್ರೆ, ಈಗ ಪಕ್ಷದ ಆಂತರಿಕ ಚುನಾವಣೆಯನ್ನು ನಡೆಸಿ ಯಾರು ಗೆಲ್ತಾರೋ ಅವರನ್ನ ಅಧ್ಯಕ್ಷರನ್ನ ಮಾಡಿ ಅಂತ. ಆಂತರಿಕ ಚುನಾವಣೆಯಲ್ಲಿ ಇದಕ್ಕೆ ರಾಜ್ಯಾಧ್ಯಕ್ಷರ ಚುನಾವಣೆಗೆ ಮತ ಹಾಕೋರು ಯಾರು? ಬಹುಶಃ ಜಿಲ್ಲಾಧ್ಯಕ್ಷರು, ತಾಲೂಕು ಮಂಡಲಾಧ್ಯಕ್ಷರು ಇತ್ಯಾದಿಗಳು ಆಗ್ತಾರೆ ಅಷ್ಟೇ. ಈ ಕೇವಲ ಪದಾಧಿಕಾರಿಗಳು ಆಯ್ಕೆ ಮಾಡಿದಂತ ಒಬ್ಬ ನಾಯಕ, ಅವನಿಗೆ ಇಡೀ ಒಂದು ಮಾಸ್ ಅನ್ನ, ಜನಪ್ರಿಯತೆಯನ್ನ ಗಳಿಸುವಂತ ವರ್ಚಸ್ಸು ಇರುತ್ತಾ? ಕೇವಲ ಒಂದು ಇಂಟರ್ನಲ್ ಮ್ಯಾಥಮೆಟಿಕ್ಸ್ ಅಷ್ಟೇ ಅಲ್ಲ ಅದು. ಇಟ್ ಈಸ್ ಆಲ್ಸೋ ಅಬೌಟ್ ಮಾಸ್ ಸಪೋರ್ಟ್. ಆ ಒಂದು ಚರಿಷ್ಮಾ ಬೇಕಾಗ್ತದೆ, ಆ ಒಂದು ವ್ಯಕ್ತಿತ್ವ ಬೇಕಾಗ್ತದೆ. ಹಾಗಿರೋರು ಯಾರಿದ್ದಾರೆ? ಈ ಎಲ್ಲಿಗೆ ಬಂದ್ರು ಕೂಡ ಇಂಗ್ಲಿಷ್ ಏನ್ ಹೇಳ್ತೀವಿ ನಾವು, ಜೀರೋ ಸಮ್ ಗೇಮ್. ಇದು ಯಾವ ರೀತಿ ಮಾಡಿದ್ರು ಕೂಡ ಪಕ್ಷ ಈಗ ಹಿನ್ನಡೆನೆ. ವಿಜೇಂದ್ರ ಇಟ್ಕೊಂಡು ಹೋದ್ರು ಹಿನ್ನಡೆ ಆಗುತ್ತೆ, ವಿಜೇಂದ್ರ ತೆಗೆದು ಬೇರೆಯವ್ರನ್ನ ಮಾಡಿದ್ರು ಹಿನ್ನಡೆನೆ. ಯಾಕಂದ್ರೆ ಪಾರ್ಟಿ ಹ್ಯಾಸ್ ಲಾಸ್ಟ್ ದಟ್ ಮ್ಯಾಗ್ನೆಟಿಕ್ ಫೇಸ್ ಟು ಅಟ್ರಾಕ್ಟ್ ದ ವೋಟ್ಸ್ ಅಂಡ್ ಟು ಅಟ್ರಾಕ್ಟ್ ದ ಪೀಪಲ್. ಈ ತರದ ಸಮಸ್ಯೆ, ಈ ತರದ ಒಂದು ಬನ ಸಂಘರ್ಷ ಮಾತ್ರ ಅಲ್ಲ, ಪಕ್ಷ ವಿದಳನ ಆಗ್ತದೆ ಅಲ್ಲ. ಇಟ್ಸ್ ಮೋರ್ ಆಫ್ ಅ ಡಿಸ್ಇಂಟಿಗ್ರೇಷನ್. ಈ ವಿದಳನೆ ಆಗಿದ್ದ ಹಿಂದೆ ನೋಡಿದೇವೆ ನಾವು. ಯಾವಾಗ ರಾಮಕೃಷ್ಣ ಹೆಗಡೆ, ದೇವೇಗೌಡರು ಮತ್ತೆ ಇತ್ಯಾದಿ ಅಲ್ಲಿ ಒಂದು ಬಣಗಳ ಜಗಳ ಶುರುವಾಗಿ ಕೊನೆಗೆ 2 ಪಕ್ಷಗಳೇ ಆಗಿ ಆಮೇಲೆ ಏನೇನೋ ಆಯ್ತಲ್ಲ. ಬಹುಶಃ ಒಂದು ಹಂತಕ್ಕೆ ಕರ್ನಾಟಕ ಬಿಜೆಪಿ ಬಂದಿದೆ. ಕರ್ನಾಟಕ ಬಿಜೆಪಿಗೆ ಮುಖ್ಯವಾಗಿ ವಾಟ್ ಈಸ್ ಲ್ಯಾಕಿಂಗ್ ಈಸ್ ಮ್ಯಾಚುರಿಟಿ. ಈ ರಾಜಕೀಯ ಒಂದು ಪೊಲಿಟಿಕಲ್ ಮ್ಯಾಚುರಿಟಿ ಅನ್ನೋದು ಇರ್ಬೇಕಾಗ್ತದೆ. ಯತ್ನಾಳ್ ಅವ್ರು ಎಷ್ಟೇ ಮಹತ್ವಾಕಾಂಕ್ಷೆ ಇರಬಹುದು ಅಥವಾ ಬೇರೆ ಬೇರೆ ನಾಯಕರು ಇರಬಹುದು, ಅಲ್ಲಿ ಏನು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಏನ್ ಮಾತಾಡ್ಕೋತಾರೆ, ಅದೆಂತದೇ ಒಂದು ಪೈಪೋಟಿ ಇರ್ಲಿ, ಎಂತದೇ ಬನ ಒಂದು ಸಂಘರ್ಷ ಇರ್ಲಿ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಮ್ಯಾಚುರಿಟಿ. ನಾವು ಇವ್ರನ್ನ ಇಳಿಸಿದ್ರೆ ಮುಂದೇನು, ವಾಟ್ ಈಸ್ ಆಲ್ಟರ್ನೇಟಿವ್ ಅಂತ ನಾನು ಯತ್ನಾಳ್ ಮಸ್ಟ್ ಆಸ್ಕ್ ದಿಸ್ ಕ್ವಶನ್ ಟು ಹಿಮ್ಸೆಲ್ಫ್. ಯತ್ನಾಳ್ ಹೇಳ್ಬೇಕು, ಕುಮಾರ್ ಬಂಗಾರಪ್ಪ ಹೇಳ್ಬೇಕು, ಎಲ್ಲರೂ ಕೂಡ ಇದ್ರ ಜೊತೆಯಲ್ಲಿ ಬಿ.ಪಿ. ಹರೀಶ್ ಅವರು ಕೇಳ್ತಾ ಇದ್ರು, ಹೈಕಮಾಂಡ್ ಯಾಕೆ ಇದ್ರ ಬಗ್ಗೆ ಗಮನ ಕೊಡ್ತಿಲ್ವೋ ಗೊತ್ತಿಲ್ಲ ಅಂತ ಹೇಳಿ. ಇಟ್ನಾಳ್ ಸರ್, ನನ್ನ ಮುಂದಿನ ಬ್ರೇಕಿಂಗ್ ಜೊತೆಗೆ ನಿಮ್ಗೆ ಅದೇ ನಿಟ್ಟಿನಲ್ಲಿ ಪ್ರಶ್ನೆ ಕೂಡ ಕೇಳ್ತಾ ಹೋಗಬಹುದಾ ಅಂತ ಹೇಳಿ. ಈ ಬಿಜೆಪಿಯಲ್ಲಿ ಇಲ್ಲಿರುವ ಸ್ಥಳೀಯ ನಾಯಕರಿಗೆ ತಮಗಾಗಬೇಕಾಗಿರುವ ಸ್ವಾರ್ಥ ಲಾಭದ ಚಿಂತನೆ ಹೆಚ್ಚಿರಬಹುದು, ಆದರೆ RSS ಸಂಘಟನೆ ಹಾಗೆ ಬಿಜೆಪಿಯ ಹೈಕಮಾಂಡ್ ಪಕ್ಷವನ್ನ ತಳಮಟ್ಟದಿಂದ ಕಟ್ಟುವ ಈ ನಾಯಕರುಗಳು, RSSನ ಮುಖಂಡರು ಹಾಗೆ ಹೈಕಮಾಂಡ್ನ ನಾಯಕರು, ಬಿಜೆಪಿ ರಾಜ್ಯ ಘಟಕದಲ್ಲಿ ಆಗ್ತಾ ಇರುವ ಎಲ್ಲಾ ಘಟನೆಯನ್ನ ನೋಡಿಯೂ ನೋಡದಂತಿರೋದು ಯಾಕೆ ಅನ್ನೋದೇ ಬಿಗ್ ಕ್ವೆಶ್ಚನ್. RSS ಕೂಡ ಇದ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಡ್ತಾ ಇದೆಯಾ ಇಲ್ವಾ ಅನ್ನೋದು. ಮೊನ್ನೆ ಧಾರವಾಡದಲ್ಲಿ ಆ ಬೈಠಕ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಕ್ಲಾಸ್ ತಗೊಂಡ್ರಂತೆ RSSನ ಮುಖಂಡರು. ವಿಜೇಂದ್ರ ಹಾಗೆ ಜೋಶಿ ಇಬ್ಬರೂ ಕೂಡ ಹಾಜರಿದ್ರು. ಇದರಲ್ಲಿ ಸಮನ್ವಯ ಸಭೆ, ದಕ್ಷಿಣ ಹಾಗೆ ಉತ್ತರ ಪ್ರಾಂತ್ಯದ ಸಮನ್ವಯ ಸಭೆ ಇದು RSSನದು. ಇದರಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರು ಭಾಗಿಯಾಗಿದ್ರು, ಹಾಗೆ ಜೋಶಿ ಅವರು ಕೂಡ ಬಹಿರಂಗವಾಗಿ ಅಶಸ್ತಿನ ಬಗ್ಗೆ ಪ್ರಮುಖರು ಬೇಸರ ವ್ಯಕ್ತಪಡಿಸಿದ್ದಾರೆ. ಕೇವಲ ಬೇಸರ ಸಾಕ ಅಂತ ಇಟ್ನಾಳ್ ಸರ್, ಇನ್ನು ಆಕ್ಷನ್ ಅನ್ನೋ ಹಂತಕ್ಕೆ ಹೋಗಿಲ್ವಾ ಅಂತ ಹೇಳಿ. ಈಗ ಹರೀಶ್ ಅವರು ಆಗ್ಲೇ ಹೇಳಿದ್ರಲ್ಲ, ಪಕ್ಷದ ನಾಯಕರುಗಳು, ಹೈಕಮಾಂಡ್ ಎಲ್ಲ ಗೊತ್ತಿದ್ದು ಯಾಕೆ ಸುಮ್ಮನಿದ್ದಾರೆ ಅಂತ ನೀವು ಪದೇ ಪದೇ ಕೇಳಿದ್ರು ಕೂಡ ಅವರು ಕೂಡ ಅದಕ್ಕೆ ಆಶ್ಚರ್ಯ ವ್ಯಕ್ತಪಡಿಸಿದ್ರು. ಯಾಕೆಂದ್ರೆ ಪಾರ್ಟಿ ಹೈಕಮಾಂಡ್ಗೆ ದೇ ಆರ್ ಬಿಗರ್ ಪಿಕ್ಚರ್. ಈಗ ನಾವು ಚರ್ಚೆ ಮಾಡಿದ್ವಲ್ಲ, ಪರ್ಯಾಯ ಏನು, ಫಸ್ಟ್ ಅದನ್ನ ಹುಡುಕ್ಬೇಕಾಗ್ತದೆ. ಈಗ ಯಡಿಯೂರಪ್ಪ ಮಗ ವಿಜೇಂದ್ರ ಅಧ್ಯಕ್ಷ ಆಗಿರೋದ್ರಿಂದ ಯಡಿಯೂರಪ್ಪ ಬಲ ಇರ್ತದೆ, ಯಡಿಯೂರಪ್ಪ ಹೆಸರನ್ನ ಬಳಕೆ ಆಗ್ತದೆ, ಮತ್ತೆ ಹಣಕಾಸಿನ ತೊಂದರೆನೂ ಇರೋದಿಲ್ಲ. ಆನ್ ದ ಅದರ್ ಸೈಡ್, ಆಪ್ಷನ್ 1 ಯಾರು? ಯತ್ನಾಳ್ ಅವರ ಹೆಸರಿನ ಚರಿಷ್ಮಾ ಹೇಗೆ, ಏನಿದೆ, ಅವ್ರ ಮಾತಿನ ದಾಟಿ ಏನು, ಒಬ್ಬ ಜನನಾಯಕನ ತರ ಅವ್ರು ಮಾತಾಡೋ ರೀತಿ ಅವ್ರು ಮಾತಾಡೋ ರೀತಿ ಮ್ಯಾಚುರಿಟಿ ಹೇಳ್ತಾ ಇದ್ದಾರೆ. ಅವ್ರ ನೋವು ಏನೇ ಇರ್ಲಿ, ಇಸ್ ದಟ್ ಟೆಲ್ಸ್ ಅಬೌಟ್ ಮ್ಯಾಚುರಿಟಿ. ನೀವು ಆ ರೀತಿಯ ಮುಖ ಇಟ್ಕೊಂಡು ಪಕ್ಷ ಕಟ್ತೀರಾ, ಅಥವಾ ಬೇರೆ XYZ ಏನೇನು ಹೆಸರುಗಳನ್ನ ತಗೊಂಡ್ಬನ್ನಿ, ಯಾರಾಗ್ಬೋದು? ಕೊನೆಗೆ ನನ್ನ ಗೆಸ್ ವರ್ಕ್, ನಾನು ಊಹಿಸಿಕೊಂಡೆ ಮಾತಾಡೋದಾದ್ರೆ, ಬಹುಶಃ ಎಲ್ಲರೂ ಕೂಡಿ ವಿಜೇಂದ್ರ ಬೇಡ ಅನ್ನೋದಾದ್ರೆ ಎಲ್ಲರೂ ಕೂಡ ಸಮ್ಮತಿಸಬಹುದಾದ ಒಂದೇ ಒಂದು ಹೆಸರು, ಅದು ಬಸವರಾಜ ಬೊಮ್ಮಾಯಿ. ರೈಟ್. ಆನ್ ದಟ್ ನೋಟ್, ಥ್ಯಾಂಕ್ ಯು ಸೋ ಮಚ್ ಇಟ್ನಾಳ್ ಸರ್. ನೋಡೋಣ
ಬೊಮ್ಮಾಯಿ ಅವ್ರಿಗೆ ಮತ್ತೊಮ್ಮೆ ಲಕ್ಕ ಖುಲಾಯಿಸುತ್ತಾ ಅಂತ ಹೇಳಿ ಇವತ್ತಿನ ಮಹಾಭಾರತಕ್ಕೆ ಸಮಯ ಇದ್ದದಷ್ಟೇ. ಈಗ ಬಿಜೆಪಿ ಒಳಗಿನ ಬೀದಿ ರಂಪದ ಬಗ್ಗೆ ಮಾತನಾಡ್ತಾ ಇದ್ವಿ. ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದರು. ಇಟ್ನಾಳ್ ಸರ್, ಈಗ ವಿಜಯೇಂದ್ರ ಅವರನ್ನ ಹೊರತುಪಡಿಸಿದ್ರೆ ಬೇರೆ ಆಯ್ಕೆ ಏನು ಅಂತೇಳಿ, ಈಗ ಬಿಜೆಪಿ ಪಕ್ಷಕ್ಕೆ ಬೇಕಿರೋದು ಕೇವಲ ಖಾಲಿ ಇರುವ ಅಧ್ಯಕ್ಷ ಚೇರ್ಮನ್, ಇನ್ಫ್ಯಾಕ್ಟ್ ಖಾಲಿ ಇಲ್ಲ, ಖಾಲಿ ಆಗಬಲ್ಲ ಚೇರ್ಮನ್ ಕೂರೋ ಒಬ್ಬ ನಾಯಕ ಮಾತ್ರ ಅಲ್ಲ, ಪಕ್ಷವನ್ನ ಸಂಘಟನೆ ಮಾಡಿ ಎಲ್ಲ ನಾಯಕರನ್ನ ಒಗ್ಗೂಡಿಸ್ಕೊಂಡು ಮುಂದಿನ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗಬಲ್ಲ ಒಂದು ಫೇಸ್ ಬೇಕು. ಯಾರಿದ್ದಾರೆ ಆಯ್ಕೆ ಅಂತ? ಈಗ ಒಂದು ಕ್ರಮ ಏನ್ ಇವರು ಮಾತಾಡ್ತಿದ್ದಾರೆ ಅಂದ್ರೆ, ಈಗ ಪಕ್ಷದ ಆಂತರಿಕ ಚುನಾವಣೆಯನ್ನು ನಡೆಸಿ ಯಾರು ಗೆಲ್ತಾರೋ ಅವರನ್ನ ಅಧ್ಯಕ್ಷರನ್ನ ಮಾಡಿ ಅಂತ. ಆಂತರಿಕ ಚುನಾವಣೆಯಲ್ಲಿ ಇದಕ್ಕೆ ರಾಜ್ಯಾಧ್ಯಕ್ಷರ ಚುನಾವಣೆಗೆ ಮತ ಹಾಕೋರು ಯಾರು? ಬಹುಶಃ ಜಿಲ್ಲಾಧ್ಯಕ್ಷರು, ತಾಲೂಕು ಮಂಡಲಾಧ್ಯಕ್ಷರು ಇತ್ಯಾದಿಗಳು ಆಗ್ತಾರೆ ಅಷ್ಟೇ. ಈ ಕೇವಲ ಪದಾಧಿಕಾರಿಗಳು ಆಯ್ಕೆ ಮಾಡಿದಂತ ಒಬ್ಬ ನಾಯಕ ಅವನಿಗೆ ಇಡೀ ಒಂದು ಮಾಸ್ ಅನ್ನ ಜನಪ್ರಿಯತೆಯನ್ನ ಗಳಿಸುವಂತ ವರ್ಚಸ್ಸು ಇರುತ್ತಾ? ಕೇವಲ ಒಂದು ಇಂಟರ್ನಲ್ ಮ್ಯಾಥಮೆಟಿಕ್ಸ್ ಅಷ್ಟೇ ಅಲ್ಲ ಅದು. ಇಟ್ ಈಸ್ ಆಲ್ಸೋ ಅಬೌಟ್ ಮಾಸ್ ಸಪೋರ್ಟ್. ಆ ಒಂದು ಚರಿಷ್ಮಾ ಬೇಕಾಗ್ತದೆ, ಆ ಒಂದು ವ್ಯಕ್ತಿತ್ವ ಬೇಕಾಗ್ತದೆ. ಹಾಗಿರೋರು ಯಾರಿದ್ದಾರೆ? ಈ ಎಲ್ಲಿಗೆ ಬಂದ್ರು ಕೂಡ ಇಂಗ್ಲಿಷ್ ಏನ್ ಹೇಳ್ತೀವಿ ನಾವು, ಜೀರೋ ಸಮ್ ಗೇಮ್. ಇದು ಯಾವ ರೀತಿ ಮಾಡಿದ್ರು ಕೂಡ ಪಕ್ಷ ಈಗ ಹಿನ್ನಡೆನೆ. ವಿಜೇಂದ್ರ ಇಟ್ಕೊಂಡು ಹೋದ್ರು ಹಿನ್ನಡೆ ಆಗುತ್ತೆ, ವಿಜೇಂದ್ರ ತೆಗೆದು ಬೇರೆಯವ್ರನ್ನ ಮಾಡಿದ್ರು ಹಿನ್ನಡೆನೆ. ಯಾಕಂದ್ರೆ ಪಾರ್ಟಿ ಹ್ಯಾಸ್ ಲಾಸ್ಟ್ ದಟ್ ಮ್ಯಾಗ್ನೆಟಿಕ್ ಫೇಸ್ ಟು ಅಟ್ರಾಕ್ಟ್ ದ ವೋಟ್ಸ್ ಅಂಡ್ ಟು ಅಟ್ರಾಕ್ಟ್ ದ ಪೀಪಲ್. ಈ ತರದ ಸಮಸ್ಯೆ, ಈ ತರದ ಒಂದು ಬನ ಸಂಘರ್ಷ ಮಾತ್ರ ಅಲ್ಲ, ಪಕ್ಷ ವಿದಳನ ಆಗ್ತದೆ ಅಲ್ಲ. ಇಟ್ಸ್ ಮೋರ್ ಆಫ್ ಅ ಡಿಸ್ಇಂಟಿಗ್ರೇಷನ್. ಈ ವಿದಳನೆ ಆಗಿದ್ದ ಹಿಂದೆ ನೋಡಿದೇವೆ ನಾವು. ಯಾವಾಗ ರಾಮಕೃಷ್ಣ ಹೆಗಡೆ, ದೇವೇಗೌಡರು ಮತ್ತೆ ಇತ್ಯಾದಿ ಅಲ್ಲಿ ಒಂದು ಬಣಗಳ ಜಗಳ ಶುರುವಾಗಿ ಕೊನೆಗೆ 2 ಪಕ್ಷಗಳೇ ಆಗಿ ಆಮೇಲೆ ಏನೇನೋ ಆಯ್ತಲ್ಲ. ಬಹುಶಃ ಒಂದು ಹಂತಕ್ಕೆ ಕರ್ನಾಟಕ ಬಿಜೆಪಿ ಬಂದಿದೆ. ಕರ್ನಾಟಕ ಬಿಜೆಪಿಗೆ ಮುಖ್ಯವಾಗಿ ವಾಟ್ ಈಸ್ ಲ್ಯಾಕಿಂಗ್ ಈಸ್ ಮ್ಯಾಚುರಿಟಿ. ಈ ರಾಜಕೀಯ ಒಂದು ಪೊಲಿಟಿಕಲ್ ಮ್ಯಾಚುರಿಟಿ ಅನ್ನೋದು ಇರ್ಬೇಕಾಗ್ತದೆ. ಯತ್ನಾಳ್ ಅವ್ರು ಎಷ್ಟೇ ಮಹತ್ವಾಕಾಂಕ್ಷೆ ಇರಬಹುದು ಅಥವಾ ಬೇರೆ ಬೇರೆ ನಾಯಕರು ಇರಬಹುದು, ಅಲ್ಲಿ ಏನು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಏನ್ ಮಾತಾಡ್ಕೋತಾರೆ, ಅದೆಂತದೇ ಒಂದು ಪೈಪೋಟಿ ಇರ್ಲಿ, ಎಂತದೇ ಬನ ಒಂದು ಸಂಘರ್ಷ ಇರ್ಲಿ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಮ್ಯಾಚುರಿಟಿ. ನಾವು ಇವ್ರನ್ನ ಇಳಿಸಿದ್ರೆ ಮುಂದೇನು, ವಾಟ್ ಈಸ್ ಆಲ್ಟರ್ನೇಟಿವ್ ಅಂತ ನಾನು ಯತ್ನಾಳ್ ಮಸ್ಟ್ ಆಸ್ಕ್ ದಿಸ್ ಕ್ವಶನ್ ಟು ಹಿಮ್ಸೆಲ್ಫ್. ಯತ್ನಾಳ್ ಹೇಳ್ಬೇಕು, ಕುಮಾರ್ ಬಂಗಾರಪ್ಪ ಹೇಳ್ಬೇಕು, ಎಲ್ಲರೂ ಕೂಡ ಇದ್ರ ಜೊತೆಯಲ್ಲಿ ಬಿ.ಪಿ. ಹರೀಶ್ ಅವರು ಕೇಳ್ತಾ ಇದ್ರು, ಹೈಕಮಾಂಡ್ ಯಾಕೆ ಇದ್ರ ಬಗ್ಗೆ ಗಮನ ಕೊಡ್ತಿಲ್ವೋ ಗೊತ್ತಿಲ್ಲ ಅಂತ ಹೇಳಿ. ಇಟ್ನಾಳ್ ಸರ್, ನನ್ನ ಮುಂದಿನ ಬ್ರೇಕಿಂಗ್ ಜೊತೆಗೆ ನಿಮ್ಗೆ ಅದೇ ನಿಟ್ಟಿನಲ್ಲಿ ಪ್ರಶ್ನೆ ಕೂಡ ಕೇಳ್ತಾ ಹೋಗಬಹುದಾ ಅಂತ ಹೇಳಿ. ಈ ಬಿಜೆಪಿಯಲ್ಲಿ ಇಲ್ಲಿರುವ ಸ್ಥಳೀಯ ನಾಯಕರಿಗೆ ತಮಗಾಗಬೇಕಾಗಿರುವ ಸ್ವಾರ್ಥ ಲಾಭದ ಚಿಂತನೆ ಹೆಚ್ಚಿರಬಹುದು, ಆದರೆ RSS ಸಂಘಟನೆ ಹಾಗೆ ಬಿಜೆಪಿಯ ಹೈಕಮಾಂಡ್ ಪಕ್ಷವನ್ನ ತಳಮಟ್ಟದಿಂದ ಕಟ್ಟುವ ಈ ನಾಯಕರುಗಳು, RSSನ ಮುಖಂಡರು ಹಾಗೆ ಹೈಕಮಾಂಡ್ನ ನಾಯಕರು, ಬಿಜೆಪಿ ರಾಜ್ಯ ಘಟಕದಲ್ಲಿ ಆಗ್ತಾ ಇರುವ ಎಲ್ಲಾ ಘಟನೆಯನ್ನ ನೋಡಿಯೂ ನೋಡದಂತಿರೋದು ಯಾಕೆ ಅನ್ನೋದೇ ಬಿಗ್ ಕ್ವೆಶ್ಚನ್. RSS ಕೂಡ ಇದ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಡ್ತಾ ಇದೆಯಾ ಇಲ್ವಾ ಅನ್ನೋದು. ಮೊನ್ನೆ ಧಾರವಾಡದಲ್ಲಿ ಆ ಬೈಠಕ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಕ್ಲಾಸ್ ತಗೊಂಡ್ರಂತೆ RSSನ ಮುಖಂಡರು. ವಿಜೇಂದ್ರ ಹಾಗೆ ಜೋಶಿ ಇಬ್ಬರೂ ಕೂಡ ಹಾಜರಿದ್ರು. ಇದರಲ್ಲಿ ಸಮನ್ವಯ ಸಭೆ, ದಕ್ಷಿಣ ಹಾಗೆ ಉತ್ತರ ಪ್ರಾಂತ್ಯದ ಸಮನ್ವಯ ಸಭೆ ಇದು RSSನದು. ಇದರಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರು ಭಾಗಿಯಾಗಿದ್ರು, ಹಾಗೆ ಜೋಶಿ ಅವರು ಕೂಡ ಬಹಿರಂಗವಾಗಿ ಅಶಸ್ತಿನ ಬಗ್ಗೆ ಪ್ರಮುಖರು ಬೇಸರ ವ್ಯಕ್ತಪಡಿಸಿದ್ದಾರೆ. ಕೇವಲ ಬೇಸರ ಸಾಕ ಅಂತ ಇಟ್ನಾಳ್ ಸರ್, ಇನ್ನು ಆಕ್ಷನ್ ಅನ್ನೋ ಹಂತಕ್ಕೆ ಹೋಗಿಲ್ವಾ ಅಂತ ಹೇಳಿ. ಈಗ ಹರೀಶ್ ಅವರು ಆಗ್ಲೇ ಹೇಳಿದ್ರಲ್ಲ, ಪಕ್ಷದ ನಾಯಕರುಗಳು, ಹೈಕಮಾಂಡ್ ಎಲ್ಲ ಗೊತ್ತಿದ್ದು ಯಾಕೆ ಸುಮ್ಮನಿದ್ದಾರೆ ಅಂತ ನೀವು ಪದೇ ಪದೇ ಕೇಳಿದ್ರು ಕೂಡ ಅವರು ಕೂಡ ಅದಕ್ಕೆ ಆಶ್ಚರ್ಯ ವ್ಯಕ್ತಪಡಿಸಿದ್ರು. ಯಾಕೆಂದ್ರೆ ಪಾರ್ಟಿ ಹೈಕಮಾಂಡ್ಗೆ ದೇ ಆರ್ ಬಿಗರ್ ಪಿಕ್ಚರ್. ಈಗ ನಾವುಗಳು ಚರ್ಚೆ ಮಾಡಿದ್ವಲ್ಲ, ಪರ್ಯಾಯ ಏನು, ಫಸ್ಟ್ ಅದನ್ನ ಹುಡುಕ್ಬೇಕಾಗ್ತದೆ. ಈಗ ಯಡಿಯೂರಪ್ಪ ಮಗ ವಿಜೇಂದ್ರ ಅಧ್ಯಕ್ಷ ಆಗಿರೋದ್ರಿಂದ ಯಡಿಯೂರಪ್ಪ ಬಲ ಇರ್ತದೆ, ಯಡಿಯೂರಪ್ಪ ಹೆಸರನ್ನ ಬಳಕೆ ಆಗ್ತದೆ, ಮತ್ತೆ ಹಣಕಾಸಿನ ತೊಂದರೆನೂ ಇರೋದಿಲ್ಲ. ಆನ್ ದ ಅದರ್ ಸೈಡ್ ಆಪ್ಷನ್ 1 ಯಾರು? ಯತ್ನಾಳ್ ಅವರ ಹೆಸರಿನ ಚರಿಷ್ಮಾ ಹೇಗೆ, ಏನಿದೆ, ಅವ್ರ ಮಾತಿನ ದಾಟಿ ಏನು, ಒಬ್ಬ ಜನನಾಯಕನ ತರ ಅವ್ರು ಮಾತಾಡೋ ರೀತಿ ಅವ್ರು ಮಾತಾಡೋ ರೀತಿ ಮ್ಯಾಚುರಿಟಿ ಹೇಳ್ತಾ ಇದ್ದ. ಅವ್ರ ನೋವು ಏನೇ ಇರ್ಲಿ, ಇಸ್ ದಟ್ ಟೆಲ್ಸ್ ಅಬೌಟ್ ಮ್ಯಾಚುರಿಟಿ. ನೀವು ಆ ರೀತಿಯ ಮುಖ ಇಟ್ಕೊಂಡು ಪಕ್ಷ ಕಟ್ತೀರಾ ಅಥವಾ ಬೇರೆ XYZ ಏನೇನು ಹೆಸರುಗಳನ್ನ ತಗೊಂಡ್ಬನ್ನಿ, ಯಾರಾಗ್ಬೋದು? ಕೊನೆಗೆ ನನ್ನ ಗೆಸ್ ವರ್ಕ್, ನಾನು ಊಹಿಸಿಕೊಂಡ್ರೆ ಮಾತಾಡೋದಾದ್ರೆ ಬಹುಶಃ ಎಲ್ಲರೂ ಕೂಡಿ ವಿಜೇಂದ್ರ
ಬೇಡ ಅನ್ನೋದಾದ್ರೆ ಎಲ್ಲರೂ ಕೂಡ ಸಮ್ಮತಿಸಬಹುದಾದ ಒಂದೇ ಒಂದು ಹೆಸರು, ಅದು ಬಸವರಾಜ ಬೊಮ್ಮಾಯಿ. ರೈಟ್ ರೈಟ್. ಆನ್ ದಟ್ ನೋಟ್ ಥ್ಯಾಂಕ್ ಯು ಸೋ ಮಚ್ ಇಟ್ನಾಳ್ ಸರ್. ನೋಡೋಣ ಬೊಮ್ಮಾಯಿ ಅವ್ರಿಗೆ ಮತ್ತೊಮ್ಮೆ ಲಕ್ ಖುಲಾಯಿಸುತ್ತಾ ಅಂತ ಹೇಳಿ. ಇವತ್ತಿನ ಮಹಾಭಾರತಕ್ಕೆ ಸಮಯ ಇದ್ದದಿಷ್ಟೇ. ಈಗ ಒಂದು